ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸೇನೆಯ ಗೋರ್ಖಾ ರೆಜಿಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹೈಟಿನಲ್ಲಿ ಬಹಳ ಚಿಕ್ಕವದಾದರೂ ಇದು ದುನಿಯಾದ ಖತರ್ನಾಕ್ ಕುಂಕಾರ್ ರೆಜಿಮೆಂಟ್ ಆಗಿರುತ್ತದೆ. ಇದು ಭಾರತ ಸೇನೆಯ ಗೋರ್ಖಾ ರೆಜಿಮೆಂಟ್ ದುಶ್ಮನ್ಗಳ ಹತ್ತಿರ ಆಯುಧಗಳಿದ್ದರೂ ಇವರ ಜೊತೆ ಯುದ್ಧ ಮಾಡಲು ಹೆದರುತ್ತಾರೆ. ಗೋರ್ಖಾಸ್ ಯಾವುದೇ ಹತ್ಯಾರ್ ಇಲ್ಲದಿದ್ದರೂ ಅವರ ಚಾಕುವಿನಿಂದ ದುಶ್ಮನ್ಗಳ ಹೆಣ ಕೆಡವಿಬಿಡುತ್ತಾರೆ. ಹಾಗೆ ಗೋರ್ಖಾಸ್ ಅವರ ಅಕ್ಕಪಕ್ಕ ಅತ್ಯಾಚಾರ ಅಪರಾಧ ಸಹಿಸುವುದಿಲ್ಲ. ಒಂದು ವೇಳೆ ದುಶ್ಮನ್ ಇವರ ಎದುರು ಬಂದರೆ ದುಶ್ಮನ್ ಒಂದಿಷ್ಟು ವೇಳೆ ಮಾತ್ರ ಮೆಹಮಾನ್ ಆಗಿರುತ್ತಾರೆ. ಹಾಗೆಯೇ ಗೋರ್ಖಾ ರೆಜಿಮೆಂಟ್ ಸ್ಥಾಪನೆಯಾಗಿದ್ದು 14 ಏಪ್ರಿಲ್ 1815ರಲ್ಲಿ ಆಗಿರುತ್ತದೆ ಮತ್ತು ಈ ರೆಜಿಮೆಂಟ್ನ ಬಗ್ಗೆ ಬಹಳ ಇತಿಹಾಸವೇ ಇದೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ದುನಿಯಾದ ಬಹಳ ಬಹುದೂರ ರೆಜಿಮೆಂಟ್ ಆಗಿರುತ್ತದೆ. ಅದೇ ರೀತಿ ಇವರ ಹತ್ತಿರ 12 ಇಂಚಿನ ಚಾಕು ಇರುತ್ತದೆ. ಇದಕ್ಕೆ ಕುಕ್ರಿ ಎಂದು ಕರೆಯುತ್ತಾರೆ. ಮತ್ತು ಕುಕ್ರೇನ್ ಜವಾನ್ ಒಂದು ಬಾರಿ ಕುಕ್ರೇನ್ನ ಹೊರಗೆ ತೆಗೆದ ಎಂದರೆ ಅದಕ್ಕೆ ರಕ್ತ ಹಚ್ಚದೆ ಒಳಗಡೆ ಇಡುವ ಹಾಗಿಲ್ಲ. ಅವರದೇ ರಕ್ತವಾದರೂ ಹಚ್ಚ ಇಡಬೇಕಾಗುತ್ತದೆ. ಹಾಗೆ ಗೋರ್ಖಾ ಜವಾನ್ ನೇಪಾಳದಿಂದ ಆಯ್ಕೆಯಾಗಿರುತ್ತಾರೆ ಮತ್ತು ಇವರ ಹೈಟ್ ಕಮ್ಮಿ ಇರುತ್ತದೆ. ಎಷ್ಟು ಇವರ ಹೈಟ್ ಕಮ್ಮಿ ಇರುತ್ತದೆಯೋ ಅಷ್ಟೇ ಅತಿ ಆಕ್ರಮಣಕಾರಿಯಾಗಿರುತ್ತಾರೆ. ಹಾಗೆಯೇ ಗೋರ್ಖಾ ಒಂದು ಜಾತಿಯ ಯೋಧ ಆಗಿರುವುದಿಲ್ಲ. ಎತ್ತರ ಪ್ರದೇಶದಲ್ಲಿ ವಾಸಿಸುವ ನಮ್ಮ ಜಾತಿಯ ಒಬ್ಬ ಯೋಧರಾಗಿರುತ್ತಾರೆ. ಗೋರ್ಖಾಸ್ಗೆ ದೊಡ್ಡ ದೊಡ್ಡ ಹತ್ಯಾರದಿಂದ ಚಿಕ್ಕ ಚಿಕ್ಕ ಹತ್ತಿರ ಕೂಡ ಚಲನೆ ಮಾಡಲು ಬರುತ್ತದೆ. ಹಾಗೆಯೇ ಇವರು ಹೇಳುತ್ತಾರೆ, ಅಂಜಿಕೆಯಿಂದ ಇರುವುದಕ್ಕಿಂತ ಸಾಯುವುದೇ ಮೇಲೆಂದು. ಹಾಗೆ ಇವರು ಯುದ್ಧಕ್ಕಿಂತ ಮೊದಲು ಹೇಳುವುದು ಜೈ ಮಹಾಕಾಳಿ ಆಯೋ, ಜೈ ಮಹಾಕಾಳಿ ಆಯೋ ಗೋರ್ಖಾತೆ ಎಂದು. ಮತ್ತು ಇವರ ಟ್ರೈನಿಂಗ್ 42 ವಾರಗಳ ಕಾಲ ಇರುತ್ತದೆ. ಇನ್ನೊಂದು ಅಭ್ಯರ್ಥಿಗಳೇ, ಗೋರ್ಖಾಸ್ ಜವಾನ್ಗಳನ್ನು ನೋಡಿ ತಾನಾ ಸಹ ಅಡಲ್ಟ್ ಹಿಟ್ಲರ್ ಹೇಳುತ್ತಾನೆ, ಈ ಸೇನೆ ನಮಗೆ ಸಿಕ್ಕರೆ ಪೂರಾ ದುನಿಯಾ ನಮ್ಮದಾಗಿರುತ್ತದೆ ಎಂದು. ಪ್ರಿಯ ಅಭ್ಯರ್ಥಿಗಳೇ, ಇಂತಹ ಪವರ್ಫುಲ್ ವಿಡಿಯೋ ನೋಡುವುದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೂಡ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC
ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.